ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಎಲ್ಲರೂ ಕೂಡ ಲೈಕ್ ಮಾಡಿ. ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ. ಇವತ್ತು ಗುರುವಾರ ಅಲ್ವಾ, ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇರುತ್ತೆ. ಅದರಿಂದ ನಾವು ವೀಕ್ಲಿ ಪೂಜೆಗಂತಲೇ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋದಾಗೆಲ್ಲ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಅದಕ್ಕೆ ಮನೆಯಲ್ಲಿ ಸುಮ್ಮನೆ ಕೂಡೋಕ್ಕಿಂತ ಒಂದ್ಸಲ ಹೋಗಿ ದೇವ್ರನ್ನ ಕೈ ಮುಕ್ಕೊಂಬರೋಣ ಅಂತ ಹೇಳಿ ನಾವು ವೀಕ್ಲಿ ಒಂದು ಟೈಮ್ ಹೋಗ್ತಾ ಇರುತ್ತೆ. ಅಲ್ಲಿ ಒಂದು ಮರ ಇತ್ತು, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಎಲೆ ಬಂದು ಬಸವನ ಪಾದ ಅಂತ ಹೇಳ್ತಾರಂತೆ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ ಆದ್ರೂ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ರಲ್ವ, ಅವರು ಹೇಳಿದರು ಇದು ಬಸವನ ಪಾದ ಅಂತ ಹೇಳಿದರು. ಅದಕ್ಕೆ ನಾನು 3 ಎಲೆಗಳನ್ನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದನ್ನೇನೋ ಬುಕ್ಸಲ್ಲಿ ಹಾಕಿದರೆ ನಾವು ಏನೇ ಓದಿದ್ರೂ ಕೂಡ ನಮ್ಮ ತಲೆಗೆ ಬೇಗ ಹತ್ತುತ್ತಂತೆ. ಅದಕ್ಕೆ ನನ್ನ ಬುಕ್ಕಲ್ಲಿ ಒಂದು ಮತ್ತು ಚಾರು ದೀಕ್ಷಿತ್ ಬುಕ್ಕಲ್ಲಿ ಇಡೋಣ ಅಂತ ಹೇಳಿ ನಾನು ಆ 3 ಎಲೆಗಳನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಅಷ್ಟು ದಿನ ಆದರೂ ನನಗೆ ಯಾವ ಎಲೆ ಅಂತಲೂ ಗೊತ್ತಿರಲಿಲ್ಲ ಅದು. ಓ ರಾಗ ರಾಗ ನಮಃ, ಓ ರಾಗ ರಾಗ ನಮಃ, ಓ ರಾಗ ರಾಗ ನಮಃ, ಓ ರಾಗ 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 ಓ ರಾಗ ರಾಗ ಓ ರಾಗ ರಾಗ ಫ್ರೆಂಡ್ಸ್, ಇವತ್ತು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದೆ. ನಿಮಗೆ ನಾನು ದರ್ಶನ ಮಾಡಿಸಿದ್ದೀನಿ. ನೀವು ಕೂಡ ಕೈ ಮುಕ್ಕೊಳ್ಳಿ. ಫ್ರೆಂಡ್ಸ್, ನೀವು ಏನಾದರೂ ಮನಸ್ಸಿಗೆ ಒಂಥರ ತಳಮಳ ಅನಿಸಿದರೆ, ಮನಸ್ಸಿಗೆ ತುಂಬ ಬೇಸರ ಆದರೆ, ಮನೆಯಲ್ಲಿ ತುಂಬ ಕಿರಿಕಿರಿ ಅನಿಸಿದರೆ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮಗೆ ಅಲ್ಲಿಂದ ಬಂದ ತಕ್ಷಣ ಎಷ್ಟೊಂದು ನೆಮ್ಮದಿ ಇರುತ್ತೆ ಅಲ್ವಾ. ಮೈಂಡಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿರುವಂಥ ಕೆಲವು ಸೌಂಡ್ಗಳನ್ನು ನಾವು ಕೇಳಿಸ್ಕೊತಾ ಇರಬೇಕು. ಅಲ್ಲಿ ಹಾಕಿರುವಂಥ ಸಾಂಗ್ಗಳಾಗಿರ್ಬೋದು ಅಥವಾ ಗಂಟೆ ಸದ್ದಾಗಿರ್ಬೋದು, ಈ ಸದ್ದುಗಳನ್ನೆಲ್ಲ ನಾವು ಕೇಳಿಸ್ಕೊಂಡಾಗ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ. ನಮ್ಮಲ್ಲಿ ಏನಿತ್ತಲ್ಲ ನೆಗೆಟಿವ್, ನಾವೇನು ಅಂದ್ಕೊಂಡು ಹೋಗಿರ್ತೀವಲ್ವ, ಅಯ್ಯೋ ನಮಗೆ ಹೀಗೆಲ್ಲ ಇದೆ, ನಮಗೆ ಒಳ್ಳೇದು ಮಾಡು ದೇವ್ರೆ ಅಂತ ಹೋಗಿರ್ತೀವಲ್ಲ, ಅದೆಲ್ಲವೂ ಹೋಗಿ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಂಗಾಗಿರುತ್ತೆ. ಮನೇಲಿ ಬಂದ ತಕ್ಷಣ ನಮಗೆ ಒಂಥರ ನೆಮ್ಮದಿ ಅನಿಸುತ್ತೆ ಅಲ್ಲಿಂದ ಬಂದ ತಕ್ಷಣವೇ.